ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಒಂದು ಆರೋಗ್ಯಕರವಾದ ಅಥವಾ ಹೆಲ್ದಿ ಸೂಪ್ ಅಂತಲೇ ಹೇಳ್ಬೋದು. ಇದು ಎಲ್ಲರ ಮನೆಯಲ್ಲೂ ಇರೋ ಅಂಥ ಪದಾರ್ಥಗಳನ್ನೇ ಬಳಸ್ತಾ ಇರೋದು. ಇದು ನೋಡಿ, ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿಂದ ನಾನು ಸೂಪ್ನ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ನಾನು ತೂಕ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ನನ್ನ ಫೇವ್ರೆಟ್ ಸೂಪ್ ಅಂತಲೇ ಹೇಳ್ಬೋದು ಇದನ್ನು. ಇದಕ್ಕೆ ಏನೇನು ಬೇಕು ಪದಾರ್ಥಗಳನ್ನ ಅಂತ ನೋಡೋಣ. ಈಗ ನಾನು ಬಟಾಣಿ, ಈಗ ಸೀಸನ್ ಇದೆ ನಿಮಗೆ ಹಸಿ ಬಟಾಣಿ. ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ 2 ಚಮಚದಷ್ಟು ನೋಡಿ. ಕಾರ್ನ್ 1 ಚಮಚ, ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಬೀನ್ಸ್ 2 ಚಮಚ, ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು ಕ್ಯಾರೆಟ್ 2 ಚಮಚ ತೊಗೊಂಡಿದ್ದೀನಿ. 1/4 ಚಮಚ ಅಕ್ಕಿ ಹಿಟ್ಟು, 1/4 ಚಮಚ ರಾಗಿ ಹಿಟ್ಟು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪಿಂಕ್ ಸಾಲ್ಟ್ 1/4 ಚಮಚ, ಮತ್ತು ಕಾಳು ಮೆಣಸಿನ ಪುಡಿ 1/4 ಚಮಚ. ಇಷ್ಟು ಬೇಕಾಗುತ್ತೆ ನಮಗೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲೇ ನಾನು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ, ಪಾತ್ರೆ ಇಟ್ಟು ನೋಡಿ. ಅದು ಸ್ಟೀಮ್ ಇಡಬೇಕು, ನಾವು ತರಕಾರಿಗಳನ್ನ ಸ್ಟೀಮ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಮೊದಲೇ ಕಾಯಕ್ಕೆ ಇಟ್ಟಿದ್ದೆ. ಈಗ ಒಂದೊಂದೇ ತರಕಾರಿಗಳನ್ನ ಅದಕ್ಕೆ ಹಾಕ್ಕೊಳ್ಳೋಣ. ನಮಗೆ ಇದು 5ರಿಂದ 6 ನಿಮಿಷ ಸ್ಟೀಮ್ ಆದರೆ ಸಾಕು, ತುಂಬ ಏನಾಗೋದು ಬೇಡ. ಅಷ್ಟರಲ್ಲಿ ನಮಗೆ ಬೆಂದಿರುತ್ತೆ ಇದು 5 ನಿಮಿಷಕ್ಕೆ. ನೋಡಿ, ನಮಗೆ ಕಾರ್ನು, ಬಟಾಣಿ, ನಮಗೆ ಬೀನ್ಸು, ಕ್ಯಾರೆಟಿಂದ ನಮಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಅಂತಲೇ ಹೇಳ್ಬೋದು ಅದು. ಈಗ ಇದನ್ನು ಕ್ಲೋಸ್ ಮಾಡಿಬಿಡೋಣ. ಮಿಕ್ಸ್ ಆದರೂ ಪರವಾಗಿಲ್ಲ ತರಕಾರಿಗಳು, ಇಲ್ಲ ಅಂತಂದರೆ ಸಪ್ರೇಟ್ ನೀವು ಬೇಯಿಸ್ಕೊಂಡ್ರೂ ಪರವಾಗಿಲ್ಲ. ನಾನು ಹಂಗೆ ಬೌಲಿಂದ ಹಾಕಿದ್ದೀನಿ ಅಷ್ಟೇ. ಈಗ ಅದನ್ನು ಕ್ಲೋಸ್ ಮಾಡೋಣ. ಇದು ಆಗಲಿ ಚೆನ್ನಾಗಿ 5 ನಿಮಿಷದಿಂದ 6 ನಿಮಿಷ ಆಗಲಿ. ಅಷ್ಟರಲ್ಲಿ ನಾವು ಸೂಪ್ಗೆ, ಗಂಜಿಗೆ ರೆಡಿ ಮಾಡ್ಕೊಳ್ಳೋಣ. ಸೂಪ್ ಮಾಡೋದಕ್ಕೆ ಈಗ ನೋಡ್ಬೋದು, ಒಂದು ಪಾತ್ರೆ ಇಟ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡಿದ್ದೀನಿ. ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನಮಗೆ ಆ ಮೆಜರ್ಮೆಂಟ್ಗೆ ನಮಗೆ 2 ಗ್ಲಾಸ್ ನೀರು ಸಾಕಾಗುತ್ತೆ. ಯಾಕೆಂದರೆ ತುಂಬ ಗಟ್ಟಿನೂ ಬರಲ್ಲ, ತುಂಬ ತೆಳುನೂ ಬರಲ್ಲ, ಕರೆಕ್ಟಾಗಿ ಬರುತ್ತೆ 2 ಗ್ಲಾಸ್ ಹಾಕ್ಕೊಂಡ್ರೆ ನಾವು. ನೋಡಿ, ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಸ್ವಲ್ಪ ನೀರು ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಅದು ಬಿಸಿ ಆಗಿದೆ. ಅದಕ್ಕೆ ಈಗ ರಾಗಿ ಹಿಟ್ಟು ಏನು ಇಟ್ಕೊಂಡಿದ್ವಿ ನಾವು ಅದನ್ನು ಈಗ ಹಾಕ್ಕೊಳ್ಳೋಣ. ನಮಗೆ ಗಂಟಾಗಲ್ಲ ಸ್ವಲ್ಪ ಬಿಸಿ ಆದಮೇಲೆ ಹಾಕಿದ್ರೆ. ಹಾಗಾಗಿ ನಾನು ಮಾಡೋ ಅಂಥದ್ದು ಈ ಥರ, ಆ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಈಗ ರಾಗಿನ ಇಷ್ಟಪಡಲ್ಲ ಒಬ್ರೊಬ್ರು, ಒಂದೇ ರಾಗಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂಥವ್ರು ಈ ಥರ 2 ಮಿಕ್ಸ್ ಮಾಡಿಕೊಂಡು ನೀವು ಸೂಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ರಾಗಿಲಿ ನಮಗೆ ಕ್ಯಾಲ್ಶಿಯಂ, ಐರನ್, ಫೈಬರ್ ಮತ್ತು ಶುಗರ್ ಕಂಟ್ರೋಲು, ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಮತ್ತು ಇದರಿಂದ ರಾಗಿಯಿಂದ ನಮಗೆ ಮೂಳೆ ಗಟ್ಟಿಯಾಗುತ್ತೆ. ಮತ್ತು ಇದನ್ನು ಬ್ರೇಕ್ಫಾಸ್ಟ್ಗೆ ನಾವು ತಗೊಳ್ತಾ ಹೋದರೆ ಎನರ್ಜಿ ತುಂಬ ಇರುತ್ತೆ ನಮಗೆ ರಾಗಿಲಿ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಲ್ಲೆಲ್ಲ ನೀವು ರಾಗಿನ ನೋಡ್ಬೋದು, ರಾಗಿ ಮುದ್ದೆ ತಿಂದು ಹೊಲಕ್ಕೆ ಗದ್ದೆಗೆಲ್ಲ ಹೋಗಿ ಮಧ್ಯಾಹ್ನ ಗಂಟೆ ಆದರೂ ಅವ್ರಿಗೆ ಹೊಟ್ಟೆ ಹಸಿವಾಗ್ತಾ ಇರಲಿಲ್ಲ, ಅಷ್ಟು ಎನರ್ಜಿಯಾಗಿ ಕೆಲಸ ಮಾಡ್ತಾಯಿದ್ರು. ಹಾಗೆಯೇ ನಮ್ಮದು ಅಷ್ಟೇ, ಇದು ಹೊಟ್ಟೆ ಫಿಲ್ಲಿಂಗ್ ಅನಿಸುತ್ತೆ ನಮಗೆ. ಇದು ಬೇಗ ಹಸಿವಾಗಲ್ಲ ಈ ಥರ ತೊಗೊಳೋದ್ರಿಂದ. ನೋಡಿ, ಈಗ ಕುದಿ ಬಂದಿದೆ, ಕಲ್ಲರ್ ನಿಮಗೆ ಲೈಟಾಗಿ ಚೇಂಜ್ ಆಗಿದೆ, ಅದು ಆಗ್ತಾಯಿದೆ. ಹಾಗಾಗಿ ಹಳ್ಳಿ ಕಡೆ ಎಲ್ಲ ರಾಗಿ ಮುದ್ದೆನ ತುಂಬ ಇಷ್ಟಪಡ್ತಾರೆ ನೋಡಿ. ಈಗ ಅದಾಗಷ್ಟರಲ್ಲಿ ನಮಗೆ ತರಕಾರಿ ಬೆಂದಿದೆ. ಇದನ್ನು ಇಟ್ಕೊಳ್ಳೋಣ. ಈಗ ಅಷ್ಟರಲ್ಲಿ ಇದು ಕುದಿ ಬರ್ತಾಯಿದೆ ನೋಡಿ. ಈಗ ಸೈಡಲ್ಲಿ ಈಗ ಬೆಂದಿರೋ ಅಂಥದ್ದು, ಸ್ಟೀಮ್ ಆಗಿರೋ ಅಂಥದ್ದನ್ನ ತರಕಾರಿಗಳನ್ನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಕುದಿ ಬರ್ತಾಯಿದೆ ಚೆನ್ನಾಗಿ. ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗುತ್ತೆ ನಮಗೆ ಚೆನ್ನಾಗಿ ಕುದ್ದಾಗ. ತರಕಾರಿ ಆದಮೇಲೆ ನಾವು ಜಾಸ್ತಿ ಕುದಿಸೋದು ಬೇಡ. ಹಾಗಾಗಿ ನೋಡಿ, ಈಗ ತರಕಾರಿಗಳನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಬಟಾಣಿಲೂ ಅಷ್ಟೇ ನಮಗೆ ಫೈಬರ್ ಇದೆ. ಕಾರ್ನಲ್ಲಿ ನಮಗೆ ಡೈಜೆಷನ್ಗೆ ತುಂಬ ತರಕಾರಿ ಹೆಲ್ಪ್ ಮಾಡುತ್ತೆ. ಎಲ್ಲ ಈಗ ಹಾಕ್ಕೊಳ್ಳೋಣ ಅದಕ್ಕೆ. ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗಳಿಗೂ ಅಷ್ಟೇ, ಗರ್ಭಿಣಿಯರಿಗೂ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಈ ಸೂಪ್ನ ಕುಡಿಯೋದ್ರಿಂದ.
ಮೂಳೆಗಳು ಅಷ್ಟೇ ಎಲ್ಲ ವೀಕ್ ಆಗೋದು, ನಮಗೆ ಈಗ ಮಂಡಿ ನೋವು ಆ ಥರ ಎಲ್ಲ ಹೇಳ್ತೀವಿ ನಾವು. ಅದರಲ್ಲಿ ನಾವು ಇದನ್ನು ಒಂದು ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕುಡಿಯೋಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಇದು. ನೋಡಿ ಈಗ ತರಕಾರಿ ಹಾಕಿದ್ಮೇಲೆ ನಾವು ಜಾಸ್ತಿ ಕುದಿಸೋದು ಬೇಡ. ಉಪ್ಪು ಹಾಕಿ ಒಂದು 2 ಕುದಿ ಬಂದರೆ ಸಾಕು ನಮಗೆ. ಈಗ ಅದು ಕುದಿ ಬರ್ತಾ ಇದೆ. ಉಪ್ಪು ಹಾಕ್ಕೊಳ್ಳೋಣ ಈಗ. ನೋಡಿ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ಈಗ ಅದು ಸೇರಿಸ್ಕೊಂಡಾದ್ಮೇಲೆ ಒಂದು 2 ಕುದಿ ಆದರೆ ಸಾಕು ನಮಗೆ. ನೋಡ್ಬೋದು ನೀವು. ಅಕ್ಕಿ ಹಿಟ್ಟು ಬೇಡ ಅನ್ನೋರು ಬೇಕಾದರೆ, ರಾಗಿ ಬೇಡ ಅನ್ನೋರು ಬೇಕಾದರೆ ಜೋಳದ ಹಿಟ್ಟಲ್ಲೂ ಬೇಕಾದರೆ ಮಾಡ್ಕೋಬೋದು. ಸೇಮ್ ಇದೇ ಥರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಅದು ಒಂದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಮೆಣಸಿನ ಪುಡಿ ಬೇಕಾದವ್ರು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಕೊನೆಯಲ್ಲಿ ಸೇರಿಸ್ಕೊಳ್ಳಿ. ಈಗ ಆಲ್ಮೋಸ್ಟ್ ರೆಡಿ ಆಗ್ತಿದೆ, ಕುದಿ ಬರ್ತಿದೆ. ಈಗ ಆಗಿದೆ ಇದು. ನೋಡಿ ಬಬ್ಬಲೆಲ್ಲ ಒಂದು ಸ್ವಲ್ಪ ನೋಡಿ ಈಗ ಆಗಿದೆ ಇದು. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಇದನ್ನು ನಾವೀಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ನಾವು. ನೋಡಿ ತುಂಬ ಚೆನ್ನಾಗೂ ಕಾಣ್ತಿದೆ, ತುಂಬ ರುಚಿಯಾಗೂ ಇರುತ್ತೆ. ನಿಮ್ಮ ಮನೆಗಳಲ್ಲಿರೋ ಪದಾರ್ಥನೇ ಸಿಂಪಲ್ಲಾಗಿ 5ರಿಂದ 10 ನಿಮಿಷದೊಳಗಡೆ ನಮಗೆ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ರಾತ್ರಿ ಹೊತ್ತಾದರೂ ತೊಗೋಬೋದು ಇದನ್ನು. ನೀವು ಬೆಳಗ್ಗೆ ಹೊತ್ತು ತೊಗೊಳಕ್ಕಾಗಲಿಲ್ಲ ಅಂತಂದರೆ ರಾತ್ರಿ ಹೊತ್ತು ತೊಗೊಂಡ್ರೂ ಅಷ್ಟೇ ನಮ್ಮ ತೂಕ ಕಡಿಮೆ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು. ನೋಡಿ ಈಗ ಕಾಳು ಮೆಣಸಿನ ಪೌಡ್ರ್ ಹಾಕ್ತಾಯಿದ್ದೀನಿ 1/4 ಚಮಚ, ಮತ್ತು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ನಾನು ಹೆಲ್ದಿ ಫುಡ್ಗಳ ಬಗ್ಗೆ, ಡಯಟ್ ಫುಡ್ಗಳ ಬಗ್ಗೆ, ಮತ್ತು ಮಧ್ಯದಲ್ಲಿ ಸ್ಕಿನ್ ರಿಲೇಟೆಡ್ದು ವೀಡಿಯೋಸ್ಗಳ ಬಗ್ಗೆ ನಾನು ಹಾಕ್ತಾ ಹೋಗ್ತೀನಿ. ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಹಿಂದಿನ ವೀಡಿಯೋಗಳು ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.